ದಿವಿತಣ್ಣ ಎಲ್ಲಿ ಎಲ್ಲಿ ಅಣ್ಣ ಎಲ್ಲಿ ಅಣ್ಣ ಎಲ್ಲಿ ಅಲ್ಲಿ ಎಲ್ಲಿ? ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಸ್ಯಾಟರ್ಡೇ ಕಂಪ್ಲೀಟ್ ಫ್ಯಾಮಿಲಿ ಟೈಮ್. ನಾನು ನಮ್ಮ ಮಗನ ಸ್ಪೋರ್ಟ್ಸ್ ಡೇಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಕ್ಲಾಸ್ ಸ್ಪೋರ್ಟ್ಸು, ಪೇರೆಂಟ್ಸ್ ಗೇಮ್ಸು, ಹಾಗೆ ನಮ್ಮ ಲಿಟಲ್ ವಾಮಿಕಾಸ್ ಕ್ಯೂಟ್ ಗ್ರೌಂಡ್ ಡ್ರಾಮಾಸ್ ಆಲ್ ಕ್ಯಾಪ್ಚರ್ಡ್ ಫಾರ್ ಯು ಗೈಸ್. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಏನು ಆಡ್ತಿದ್ಯಾ ನೀನು ಇವತ್ತು? ಏನು ಆಡ್ತಿದ್ಯಾ? ಸ್ಪೋರ್ಟ್ಸ್ ಡೇ. ನೀನೇನು ಸ್ಪೋರ್ಟ್ಸ್ ಆಡ್ತಿದ್ಯಾ? ಎಕ್ಸರ್ಸೈಸಸ್, ರನ್ನಿಂಗ್ ರೇಸ್. ಆಯ್ತಾ ಎಲ್ಲ? ಇಲ್ಲ, ಇನ್ನೂ ಇಲ್ಲ. ರನ್ನಿಂಗ್ ರೇಸಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಅವನಿನ್ನ ಗೇಮ್ ಸ್ಟಾರ್ಟ್ ಆಗಿಲ್ಲ. ಫಸ್ಟು ಎಲ್ಲ ಹೈಸ್ಕೂಲ್ ಮಕ್ಕಳಿಗೆಲ್ಲ ಆಡಿಸ್ತಿದ್ದಾರೆ, ಅದಾದಮೇಲೆ ಅವ್ರಿಗೆ ಆಡಿಸೋದು. ನಾವಳು ರನ್ನಿಂಗ್ ರೇಸ್ ಮಾಡ್ತಾವಳೆ. ಎಲ್ಲಿ ಅಣ್ಣ ಇಲ್ಲಿ? ದಿವಿತಣ್ಣ ಎಲ್ಲಿ? ಎಲ್ಲಿ ಅಣ್ಣ ಎಲ್ಲಿ? ಅಣ್ಣ ಎಲ್ಲಿ? ಅಲ್ಲಿ ಎಲ್ಲಿ? ಅಲ್ಲಿದ್ದಾನ? ನೋಡ್ದ ನೀನು ಅಣ್ಣಂಗೆ? ಏನಕ್ಕೆ ಬಂದಿದ್ಯಾ ಇವತ್ತಿಲ್ಲಿಗೆ? ಏನಕ್ಕೆ ಬಂದಿದ್ಯಾ? ಹೋಯ್ತು ಹಂಗೆಲ್ಲ ಹಾಳಾಗೋಯ್ತು. ಅಯ್ಯೋ ಬರ ಇಲ್ಲಿ. ಅದು ಯಾರತ್ರ ಕಸ್ಕೊಂಡ್ರಲ್ಲ ಅವ್ರಿಗೆ ಬೈತಾಳ. ಸೊ ಇವರೆಲ್ಲ ಸ್ಪೋರ್ಟ್ಸ್ ಆಡೋದು ನೋಡ್ಬಿಟ್ಟು ನಾವು ನಮ್ಮ ಸ್ಕೂಲ್ ಡೇಸಲ್ಲಿ ಸ್ಪೋರ್ಟ್ಸ್ ಆಡ್ತಿದ್ದು ನೆನಪಾಯಿತು. ಈವನ್ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಬಟ್ ಇಲ್ಲೆಲ್ಲ ಫುಲ್ ಕ್ಲಾಸಿ ಆಗಿರ್ತಿತ್ತು. ನಮ್ಮದೆಲ್ಲ ಅಷ್ಟೊಂದು ಕ್ಲಾಸ್ ಇರಲಿಲ್ಲ, ಬಿಕಾಸ್ ನಮ್ಮದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದರಿಂದ ಫುಲ್ಲೆಲ್ಲ ನಾರ್ಮಲ್ ಹಳ್ಳಿ ಸೈಡ್ ಗ್ರೌಂಡ್ಸ್ ಇರ್ತಿತ್ತು. ಸೊ ಅದರಲ್ಲಿ ಆಡ್ತಿದ್ವಿ. ಸೊ ಎಲ್ಲ ನಮ್ಮ ಸ್ಕೂಲಲ್ಲಿ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ಕೂಲಲ್ಲೇ ಲಾಸ್ಟು ಸ್ಪೋರ್ಟ್ಸ್ ಅಂತ ಹೋಗಿದ್ದೆ. ಅದಾದಮೇಲೆ ಎಷ್ಟೋ ವರ್ಷ ಆದಮೇಲೆ ಆ್ಯಸ್ ಅ ವೀಕ್ಷಕರಾಗಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದೀನಿ, ಆ್ಯಸ್ ಅ ಪೇರೆಂಟ್ಸ್ ಆಗಿ ಅಂತಂತ ಹೇಳ್ಬೋದು. ಅಯ್ಯೋ, ಒಂದು ಹುಡುಗಿ ಬಿದ್ದೇ ಬಿಡ್ತು ಇಲ್ಲಿ ಪಾಪಚ್ಚಿ. ಸೊ ಇದೆಲ್ಲ ಕಾಮನ್ನು. ನನಗೆ ಇನ್ನೊಂದೇನೆಂದರೆ ಸ್ಪೋರ್ಟ್ಸಲ್ಲಿ ಆಡ್ಬೇಕಾದ್ರೆ ಈ ರನ್ನಿಂಗ್ ರೇಸು ಇದಕ್ಕೆಲ್ಲ ಏನಕ್ಕೆ ಹೋಗ್ತಿರಲಿಲ್ಲ ಅಂದರೆ ಈ ಥರ ಬಿದ್ದು ಹೇಟ್ ಮಾಡ್ಕೊತೀನಿ ಅಂತ. ನಾನು ಸೇಫರ್ ಸೈಡ್ ಏನಿದ್ರು ಓನ್ಲಿ ಥ್ರೋಬಾಲ್ ಆ ಥರ. ಇಲ್ಲ ಆ್ಯಕ್ಚುಲಿ ಸ್ನ್ಯಾಕ್ಸ್ದು ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು, ಅಂದರೆ ಸ್ಟೂಡೆಂಟ್ಸನ್ನೇ ಮಾಡ್ತಿದ್ದಾರೆ. ಬಟ್ ಒಂದು ಸ್ನ್ಯಾಕ್ಸ್ ಬಂದುಬಿಟ್ಟು 50 ರುಪೀಸ್ ಅಂತೆ. ತುಂಬ ಅಂದರೆ ತುಂಬ ಸಾಲ್ಟಿ ಆಗಿತ್ತು. ಬರಲಿಲ್ಲ ನಮ್ಮಮ್ಮ ಸ್ಪೋರ್ಟ್ಸ್ ಆಟ ಆಡಿರೋರು ಈ ರೇಂಜಿಗೆ ಹಂಗೆ ಗಲೀಜು ಮಾಡ್ಕೊತಾರೆಲ್ಲ ಗೊತ್ತಿಲ್ಲ. ನಮ್ಮ ಮಮ್ಮಿಕ ಮಾತ್ರ ಫುಲ್ ಹಂಗಿನ ಮಣ್ಣು ಮಾಡ್ಕೊಂಡು ಕೂತಿದ್ದಾಳೆ. ಫುಲ್ ಆಟ ಆಡ್ಬಿಟ್ಟಿದ್ದಾಳೆ ಗ್ರೌಂಡಲ್ಲಿ ಪೂರ್ತಿ. ನಾನು ಯಾರು ಅಲ್ಲಿ ನೋಡಿ ಹಿಂಗಡೆ ಹಂಗೆ ಹೋಗ್ಕೊಂಡ್ಬಿಟ್ರು. ಹೆಂಗೈತೆ ಏನದು? ಓ ಹೌದಾ, ಎಲ್ಲಿದ್ದಾಳೆ? ಅಲ್ಲಿ ಮುಂದೆ ನಿಂತಾಳೆ ನೋಡು. ಖುಷಿ ತಾನೆ ಕಣೆ ಅಲ್ವಾ? ನಾನು ಇಡಲೇ ಬಿಡಲ್ಲ, ನೋಡಲ್ಲ ಅವಳೇ ಬರ್ತಾಳೆ ನೋಡು. I request the dignitaries, Mr. Arjun and Shanta. ಬೀಳ್ತಾ ರೆಡ್ ಹೌಸ್
discus throw of grade 12. Bhavisha, Sachi. Come on, girls, you can do more faster. Congratulations, Blue House. Third place in relay goes to Red House. Avani. Ready for the next race of grade. Next category we have 50-meter boys. I'm looking forward for all the fathers to come forward. So there'll be healthy competition. Dear fathers, relieve your glory days. Your kids are ready to challenge. Dear fathers, our children will be very happy to see their parents participating. Next mothers, be ready for the game. 30 people are there. 31 it become. 7 are there. ಅಪ್ಪ ಆಟ ಆಡ್ದಾಯ್ತು ಆಟ Congratulations. Next we have Hula Hoop Girls Grade 2. The first prize goes to Chitrakshi, second goes to Hanvita, and third prize goes. We got winner, the first question. Okay, second question. Third question goes to other team. ಒಂದು ಶಾರ್ಟ್ ಪುಟ್ ಥ್ರೋ ಮುಗೀತು, ಇನ್ನು ರನ್ನಿಂಗ್ ರೇಸ್ ಇತ್ತಂತೆ. ಸೊ ಅವ್ರಿಗೆ ಮಾತ್ರ ಫುಡ್ ಪ್ರೊವೈಡ್ ಮಾಡಿದರು ಸ್ಕೂಲ್ ಕಡೆಯಿಂದ. ನಾವು ಔಟ್ಸೈಡ್ ಹೋಗಿದ್ವಿ. ವಿ ಕೇಮ್ ಟು ಲೈಕ್ ಆಮುದಾಮ್ ಕೆಫೆ, ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್. ಆ್ಯಂಬಿಯನ್ಸ್ ಅಂತೂ ಫುಲ್ ಸಖತ್ತಾಗಿತ್ತು ನೋಡೋಕೆ ಮಾತ್ರ. ಹೊರಗಡೆನೂ ಸಖತ್ತಾಗಿತ್ತು, ಒಳಗಡೆನೂ ಅಷ್ಟೇ ಚೆನ್ನಾಗಿತ್ತು. ಕ್ಲೀನಿಂಗ್ ಇತ್ತು, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ವಿ ಟುಕ್ ಆಂಧ್ರ ಮೀಲ್ಸ್ ಆ್ಯಂಡ್ ಒಂದು ಮಸಾಲ ದೋಸೆ. ವಿ ಆರ್ಡರ್ಡ್ ಆ್ಯಂಡ್ ವಿ ಸ್ಯಾಟ್ ಫಾರ್ ಅರೌಂಡ್ 10 to 15 minutes. ನನ್ನ ಹೆಸರೇನು? ನಾನು ಸುಶು. ನೋಡೋದು ಕೈ ಇಟ್ಟರೆ ಇನ್ನೊಂದ್ಸತಿ ಹೇಳು ಹೇಳು. ನಾನಾ? ಅದು ಯಾರದು? ಇದು ಯಾರಿದು? ಚಿಕ್ಕಿ ಚಿಕ್ಕಿ ಇರಲ್ಲ ಅವಳು. ಯಾರು ಮದು? ಅದು ಕಾಣಿಸ್ತಿರೋ ಯಾರು? ಯಾರದು? ಅಣ್ಣ ಅಲ್ಲ, ಯಾರದು? ಅವಂದು ಈಸಿ ಕರಿಯಕ್ಕೆ. ಫುಡ್ ಅಂತೂ ನೋಡೋಕ್ಕೂ ಸಖತ್ತಾಗಿತ್ತು ಆ್ಯಂಡ್ ತಿನ್ನೋಕ್ಕೂ ಸಖತ್ತಾಗಿತ್ತು. ಬಟ್ ಆಂಧ್ರ ಅಲ್ಲ, ಸ್ವಲ್ಪ ಸ್ಪೈಸಿ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ನೈಸ್. ಜೈಲೊಳಗೆ ಹಾಕಿದ್ದಾರೆ.
ಮಮ್ಮಿ ಕಂಚೈಲ್ ಒಳಗಡೆ ಅಮ್ಮ ಹೋಗು ಒಳಗೋಗು ಒಳಗು ಇದ್ರೊಳಗಿಂದ ಬಾ ಒಳಗೋಗಿ ಬಾ ಇಲ್ಲಾಶ್ ಬಾ ಮತ್ತೆ ಬ್ಯಾಗಲ್ಲಿ ಊಟ ಇದೆ ಯಾಕೆ ತಿನ್ಲಿಲ್ವಾ ಅಲ್ಲ ಎಸಲಿಲ್ವಾ ಗುಂಡೆ ಎಸಲಿಲ್ವಾ ನೀನು ಶಾರ್ಟ್ ಪುಟ್ಟು ರಿಲೇ ಮುಗೀತಾ ಹೋಗದಾ ಕೇಳು ನಿಮ್ಮ ಮ್ಯಾಮ್ನ ಕೇಳ್ಬರೋಕ್ ನೀನೇ ಕೇಳ್ಬೇಕು ಸೊ ನಾವು ಊಟ ಮಾಡ್ಕೊಂಡು ರಿಟರ್ನ್ ಬರೋದ್ರೊಳಗಡೆ ಆಲ್ರೆಡಿ ದಿವಿತಂದು ರಿಲೇ ಆಲ್ರೆಡಿ ಓಡಿದ್ದ 3rd ಪ್ಲೇಸ್ ಬಂದಿದ್ದ ಅಂತೆ. ಸೊ ಆಲ್ರೆಡಿ ಮೆಡಲ್ ಕೊಟ್ಟು ಕೂಡ ಕಳಿಸಿದ್ರು. ಸೊ ಅದೆಲ್ಲ ಗೇಮ್ ಮುಗಿಸ್ಕೊಂಡು ರಿಟರ್ನ್ ಹೊರಟಿದ್ವಿ. ನನ್ನ ಹಾಗೆ ಬಸ್ ಸ್ಟಾಪಿಗೆ ಡ್ರಾಪ್ ನೋಡೆ ನೀನು ಹಂಗೆ ನೋಡ್ಕೊಳ್ಳೆ ಹೆಂಗೆ ಮಾಡ್ಕೊಂಡಿದ್ಯಾ. ಸ್ಪೋರ್ಟ್ಸ್ ಆಡಕ್ಕೆ ನಿಮ್ಮ ಅಣ್ಣ ಬಂದಿದ್ದಾನೋ ನೀನು ಬಂದಿದ್ಯೋ ಒಂದು ಗೊತ್ತಾಗಲ್ಲ. ಆಯ್ತಾ ರೊಟ್ಟಿ ಮಾಡಿಟ್ಟು ಬಂದಿದ್ದಲ್ಲ ರೊಟ್ಟಿ ತಿಂತ ಅನ್ನೋದೇ ಇಲ್ಲ ಕೈ ಹೆಂಗಿರ್ಕಂತಾನ ಹಂಗಳ್ತಾನ ಹೆಂಗ್ ಹೇಳೋದು ಅಣ್ಣ ಹೆಂಗ್ ಹೇಳ್ತಾನೆ ಹೆಂಗ್ ಹೇಳೋದು ಅಣ್ಣ ನಗದ ಹೆಂಗೆ ಅತ್ತ ಹೆಂಗ್ ನಗುತ್ತೆ ಅಲ್ಲಿ ಮಾಡಿ ಸೊಳ್ಳೆ ಹೆಂಗ್ ಹೊಡಿಬೇಕು ರಪ್ ಅಂತ ಹೆಂಗ್ ಹೊಡಿಬೇಕು ಸೊಳ್ಳೆ ಅಲ್ಲೇ ಅಮ್ಮಂಗೆ ಅಣ್ಣಗೆ ಅಮ್ಮ ಹೆಂಗ್ ಓದೆ ಕೊಡುತ್ತೆ ಯಾರ ಮಗಳು ನೀನು ಅಪ್ಪ ಮಗಳ ಅಮ್ಮ ಮಗಳ ಅಪ್ಪನ ಮಗಳ ನಿಂಗೆ ಮಮ್ಮು ತಿನ್ಸಿದ್ರು ಅರವ ಕಳ್ಳಿ ಬಾಟ್ಲೆಲ್ಲ ಹೊತ್ಕೊಂಡ್ಬರ್ತೀವಿ ಬೇರೆಯವ್ರದ ಹೇಳ್ಬೇಕು ತಾನೇ ನಮ್ದಲ್ಲ ಅಂತ ಅಂದ್ಬಿಟ್ಟು ಅವರು ನೋಡಿ ಲಾಸ್ಟಿಗೆ ಇದು ನಿಮ್ದೆ ಅಂತ ಕೇಳಿದ್ರೆ ಅದು ಎರಡು ಒಂದೇ ಥರ ಇದೆ ವಾಟರ್ ಬಾಟಲ್. ಸೊ ರಿಟರ್ನ್ PGಗೆ ಬಸ್ಸಲ್ಲಿ ವಾಪಸ್ ಬಂದೆ. ಓಕೆ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಸೂನ್.